ಅಲ್ಲಿ ಕಾಣಿಸುತ್ತಿರುವ ಊರು ಲಾಂಗ್ಜಾ. ಮೊದಲು ಅದು ಸಮುದ್ರದ ಆಳದಲ್ಲಿತ್ತು. ಶರಣು ಶರಣಾರ್ಥಿ, ಇವತ್ತು ನಾವು ಕಾಜಾದಿಂದ ಲಾಂಗ್ಜಾಗೆ ಹೊರಟೆವು. ಅಲ್ಲಿ ಮನೆಗಳು ಕಾಣಿಸ್ತಿದಾವಲ್ವಾ, ಅದೇ ಲಾಂಗ್ಜಾ. ಸಮುದ್ರ ಮಟ್ಟದಿಂದ ಸುಮಾರು 4400 ಮೀಟರ್ ಎತ್ತರದಲ್ಲಿರುವ ಹಿಮಾಲಯದ ಒಂದು ಹಳ್ಳಿ. ಇಲ್ಲಿ ಫಾಸಿಲ್ಗಳು ಅಂದರೆ ಪಳೆಯುಳಿಕೆಗಳು ಹೇರಳವಾಗಿ ಸಿಗುತ್ತವೆ. ಅದಕ್ಕೂ ಒಂದು ಕಾರಣ ಇದೆ. ಇಲ್ಲಿ ಸುತ್ತಮುತ್ತಲೂ ಕಾಣಿಸ್ತಿರ್ತಕ್ಕಂತಹ ಹಿಮಾಲಯ ಪರ್ವತ ಶ್ರೇಣಿಯನ್ನ ಚೌ ಚೌ ಕಾಂಗ್ ನಿಲ್ಡಾ ಪರ್ವತ ಶ್ರೇಣಿ ಅಥವಾ ಆಡು ಭಾಷೆಯಲ್ಲಿ ಯುವರಾಣಿ ಪರ್ವತ ಅಂತ ಕರೀತಾರೆ. ಲಕ್ಷಾಂತರ ವರ್ಷಗಳ ಹಿಂದೆ ಇಲ್ಲಿ ತೇತೀಸ್ ಎಂಬ ಒಂದು ಸಮುದ್ರ ಇತ್ತಂತೆ. ಹಿಮಾಲಯದ ರಚನೆ ಆದಾಗ ಆ ಸಮುದ್ರ ಮುಚ್ಚಿಕೊಂಡು ಇಲ್ಲಿ ಒಂದು ಭೂಪ್ರದೇಶ ನಿರ್ಮಾಣ ಆಯ್ತು. ಇಲ್ಲಿದ್ದ ಸಮುದ್ರ ಮುಚ್ಚಿ ಹೋದಾಗ ಮತ್ತು ಆ ಸಮುದ್ರದಲ್ಲಿದ್ದ ಜಲಚರಗಳು, ಸಮುದ್ರ ಜೀವಿಗಳು ಕೂಡ ಅಲ್ಲಿ ಮುಚ್ಚಿ ಹೋದವು. ಹೀಗೆ ಮುಚ್ಚಿ ಹೋಗಿದ್ದ ಪಳೆಯುಳಿಕೆಗಳು ಈಗ ಇಲ್ಲಿ ಫಾಸಿಲ್ಗಳಾಗಿ ಹೆಚ್ಚಾಗಿ ಸಿಗುತ್ತವೆ. ಮೊದಲು ಈ ಫಾಸಿಲ್ಗಳನ್ನ ಹುಡುಕಿ ಕಡಿಮೆ ದರಕ್ಕೆ ಮಾರಾಟ ಮಾಡಲಾಗ್ತಿತ್ತು. ಆದರೆ ಹಿಮಾಚಲ ಪ್ರದೇಶ ಸರ್ಕಾರ ಇತ್ತೀಚೆಗೆ ಅವುಗಳ ಮಾರಾಟವನ್ನ ನಿಷೇಧಿಸಿದೆ. ಇಲ್ಲಿ ಸಿಕ್ಕಂತಹ ಪಳೆಯುಳಿಕೆಗಳನ್ನ ಇಲ್ಲೇ ಇರತಕ್ಕಂತಹ ಒಂದು ವೀಕ್ಷಣಾ ಕೇಂದ್ರದಲ್ಲಿ ನಾವು ಈಗಲೂ ನೋಡಬಹುದು. ಇತ್ತೀಚೆಗೆ ಇಲ್ಲೊಂದು ಬುದ್ಧನ ವಿಗ್ರಹವನ್ನು ನಿರ್ಮಿಸಲಾಗಿದ್ದರಿಂದ ಪ್ರವಾಸಿಗರಿಗೆ ಇಲ್ಲಿನ ಪಳೆಯುಳಿಕೆಗಿಂತ ಈ ಬುದ್ಧನೇ ಈಗ ಆಕರ್ಷಕ. ಹಿಮಾಲಯದ ಇನ್ನಷ್ಟು ರೋಚಕಗಳನ್ನು ಆಗಾಗ ಹೇಳ್ತಿರ್ತೀನಿ. ದಯವಿಟ್ಟು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.